ಯಾಕೆ ಅದೇ ಮೇಲೆ ಬಂದ್ಬಿಡಿ ಹಲೋ ಗಾಯ್ಸ್, ವಾಯ್ಸು ಸರಿ ಇದೆ ಅಂದ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಆಫ್ಟರ್ ಸೋ ಲಾಂಗ್ ಬ್ಯಾಕ್, ಅಂದರೆ ತುಂಬ ವರ್ಷಗಳಲ್ಲ, ತುಂಬ ದಿನಗಳು, ತಿಂಗಳು ಆ್ಯಂಡ್ 1 ವರ್ಷ ನಂತರ ನಾನು ವ್ಲಾಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗು ನಿಲ್ಲಿಸೋದಕ್ಕೆ, ಸ್ಟಾಪ್ ಮಾಡೋದಕ್ಕೆ ತುಂಬ ರೀಸನ್ಸ್ ಇದೆ. ಅದು ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ ಯಾಕೆ, ಏನು, ಎತ್ತ, ಹೆಂಗೆ, ಏನು ಅಂತ. ಆ್ಯಂಡ್ ವ್ಲಾಗ್ ಬಿಟ್ಟಿದ್ದ ನಂತರ ಸ್ವಲ್ಪ ರೀಚ್ ಆಗಿಲ್ವೋ, ಸಮಥಿಂಗ್ ಏನೇನೋ ರೀಸನ್ ಇರ್ಬೋದು. ಅದೆಲ್ಲ ರೀಸನ್ ಇದ್ದರೂ ಇಲ್ಲದೇ ಇದ್ದರೂ, ನನಗೆ ರೀಚಸ್ ಆದರೂ ಆಗದೇ ಇದ್ದರೂ ನಾನು ಮಾಡೋದಕ್ಕಿಂತ ಮೇಲೆ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನನಗೆ, ಬಟ್ ಏನೇ ಆದರೂ ನನ್ನ ಫ್ಯಾಮಿಲಿ, ಫ್ರೆಂಡ್ಸ್ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ ನಾನು ಒಂದು ರೀಸನಿಂದ ಅನ್ನೋ ಒಂದು ನಂಬಿಕೆಯಿಂದ ನಾನು ತಿರ್ಗಾ ಪುನಃ ಈ ವ್ಲಾಗ್ನ, ಈ ವಿಡಿಯೋಸ್ ಮಾಡೋದನ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ವ್ಲಾಗಿಂಗ್ ಯಾಕೆ ನಿಲ್ಲಿಸಿದೆ, ವಿಡಿಯೋಸ್ ಮಾಡೋದು ಯಾಕೆ ನಿಲ್ಲಿಸಿದೆ ಅಂತ ನಿಮಗೆ ಹೋಗ್ತಾ ಗೊತ್ತಾಗುತ್ತೆ. ಆ್ಯಂಡ್ ಆ್ಯಸ್ ಯೂಶ್ವಲ್ ಒನ್ ಇಯರಲ್ಲಿ ನನ್ನ ಲೈಫಲ್ಲಿ ಏನೇನು ಚೇಂಜಸ್ ಆಯಿತು ಅಂತ ನನಗೆ ಗೊತ್ತಾಗುತ್ತೆ. ಲೈಕ್ ಎಲ್ಲರಿಗೂ ಏನೂ ಇರೋದಿಲ್ಲ, ಏನೇನು ಚೇಂಜಸ್ ಆಯಿತು ನನಗೇನು ಗುರು ಅನ್ನೋ ಥರನೇ ಇರುತ್ತೆ. ಬಟ್ ಅವರು ಫೈನ್, ತೋರಿಸೋದ್ರಲ್ಲಿ ನಮಗೇನಿದೆ, ನೋಡ್ತಿರೋ ಬಿಡ್ತಿರೋ ತೋರಿಸೋದ್ರಲ್ಲಿ ಏನಿದೆ, ಯಾರಪ್ಪನ ಗಂಟು ಹೋಗುತ್ತೆ. ಸೊ ಇವತ್ತು, ಲೈಕ್ ನಾಟ್ ಇವತ್ತು, ನೆನ್ನೆ ಒಂದು ಈವೆಂಟ್ ಆಗಿತ್ತು. ನೆನ್ನೆ ನೈಟ್ ಮಾರ್ನಿಂಗ್ 2 ಈವೆಂಟ್ಸ್ ಇತ್ತು. ಸೊ ಆ ರೀಸನಿಂದ ಸ್ಯಾಟರ್ಡೇ ನೈಟೇ ಹೋಗಿ ಎಲ್ಲ ಸೆಟಪ್ ಮಾಡಿ ಬಂದಿದ್ದೆ. ಸೊ ಜಸ್ಟ್ ಫಾರ್ ಎ ರೀಸನ್, ಲೈಕ್ ಮೊನ್ನೆ ಸ್ಯಾಟರ್ಡೇನೇ ನಾನು ವ್ಲಾಗಿಂಗ್ ಆಗಲಿ, ವೀಡಿಯೋಸ್ ಆಗಲಿ ಎಲ್ಲ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಕಾರಣಾಂತರಗಳಿಂದ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ದ ರೀಸನ್ ಇಸ್ ಲೈಕ್, ನಾನು ಜಾಸ್ತಿ ಕರ್ಸೋದೇ ಹಿಂದಿ ಹುಡುಗರನ್ನ, ಲೈಕ್ ಬೆಂಗಾಲೀಸ್ ಹಿಂದಿ ಅನ್ನೋದಕ್ಕಿಂತ ಬೆಂಗಾಲಿ ಹುಡುಗರನ್ನ ನಾನು ಜಾಸ್ತಿ ಕರ್ಸೋದು. ನಮ್ಮ ಹುಡುಗರು ಇದ್ರೂ ಅವ್ರು ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ ನಮ್ಮ ಹುಡುಗರಿಗಿನ್ನ ಅನ್ನೋ ಒಂದು ರೀಸನಿಂದ ನಾನು ಬೆಂಗಾಲೀಸ್ನ ಜಾಸ್ತಿ ಕರ್ಸೋದು. ದ ರೀಸನ್ ಆಫ್ ಹೋಲಿಯಿಂದ ಸ್ವಲ್ಪ ಹುಡುಗರು ಕೈ ಕೊಟ್ಟರು, ಯಾರೂ ಸಿಗಲಿಲ್ಲ. ನಮ್ಮ ಹುಡುಗ ಒಬ್ಬ ಹುಷಾರಿಲ್ಲ ಅಂತ ಅವನು ಫೋನ್ ಎತ್ತಲಿಲ್ಲ. ಸೊ ರೀಸನಿಂದ ನಾನೇ ಮಾಡಬೇಕು ಅಂತ ಆಯಿತು. ಕೆಲಸಗಳು ಜಾಸ್ತಿ ಇರೋದ್ರಿಂದ ವ್ಲಾಗ್ ಮಾಡೋದಕ್ಕೂ ಹಾಗೆ ಇರಲಿಲ್ಲ, ವೀಡಿಯೋಸ್ ಮಾಡೋಕ್ಕೂ ಹಾಗೆ ಇರಲಿಲ್ಲ. ಸೊ ಆದ್ದರಿಂದ ಏನೂ ಆಗದೇ ಇರೋ ಕಾರಣದಿಂದ, ನಾನೇ ಎಲ್ಲ ಮಾಡಬೇಕಾಗಿರೋ ಕಾರಣದಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಾನು ಆ ಒಂದು ಈವೆಂಟ್ಸನ್ನೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಸಮ್ ರೀಸನ್, ಆಸ್ ಐ ಮೆನ್ಷನ್, ಲೈಕ್ ಆ ರೀಸನಿಂದ ನಾನು ಮಾಡೋಕ್ಕಾಗಲಿಲ್ಲ. ಸೊ ಗೋಯಿಂಗ್ ಫಾರ್ವರ್ಡ್ ವಿತ್ ಪ್ಲ್ಯಾನ್, ಎಲ್ಲ ಪ್ಲ್ಯಾನ್ ಪ್ರಕಾರ ನೋಡಿಕೊಂಡು ಇನ್ಮೇಲೆ ವ್ಲಾಗಿಂಗ್ ಸ್ಟಾರ್ಟ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ, ಡಿಸೈಡ್ ಮಾಡಿದ್ದೀನಿ. ಸೊ ಸಪೋರ್ಟ್ ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ನಾನೇನು ಗೊತ್ತಿಲ್ಲ ಹೇಗೆ ಏನು ಎತ್ತ ಅಂತ. ಸೊ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ. ನಿಮ್ಮ ಒಂದು ಪ್ರೀತಿ, ವಿಶ್ವಾಸ ಎಲ್ಲನೂ ನನ್ನ ಮೇಲೆ ಇರಲಿ ಅಂತ ಅಂದ್ಬಿಟ್ಟು ಕೇಳ್ಕೊಳ್ತೀನಿ. ಆ್ಯಂಡ್ ನನಗೆ ಗೊತ್ತು, ನನಗೆ ಇನ್ನೂ ಯಾವುದೇ ಒಂದು ಸಪೋರ್ಟಿಂಗ್ ಇಲ್ಲ, ಯಾವುದೇ ಕಾರಣಕ್ಕೆ ಏನಿಲ್ಲ ಅಂತ. ನನಗಿರೋ ಸಪೋರ್ಟಿಂಗ್ ಒಂದೇ, ನನ್ನ ಫ್ಯಾಮಿಲಿ, ಫ್ರೆಂಡ್ಸು, ಸರೌಂಡಿಂಗ್ ಪರ್ಸನ್ಸು, ಸರೌಂಡಿಂಗ್ ಪೀಪಲ್ಸು. ಸೊ ನಾನು ಸ್ಟಾರ್ಟ್ ಮಾಡ್ತೀನಿ ಅಂದಿದ್ದಕ್ಕೆ ಎಲ್ಲರೂ ಏನು ಹೇಳಿದ್ರು, ಸ್ಟಾರ್ಟ್ ಮಾಡು ಅಂತ. ಹೋಗ್ತಾ ಈ ವಿಡಿಯೋದಲ್ಲೇ ನಿಮಗೆ ಏನೇನು ಸ್ಟಾರ್ಟ್ ಮಾಡಿದ್ದೀನಿ, ಏನೇನು ತೊಗೊಂಡಿದ್ದೀನಿ, ಏನೇನು ಮಾಡ್ತಾಯಿದ್ದೀನಿ, ಹೆಂಗೆ ಹೋಗ್ತಾ ಇದೆ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ನಾನು ಲೊಕೇಶನ್ಗೆ ರೀಚ್ ಔಟ್ ಆಗಿದ್ದೀನಿ. ನೋಡಿ, ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ವಿಡಿಯೋ ರೆಕಾರ್ಡ್ ಆಗ್ತಾ ಇದೆಯಾ? ಎಸ್, ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ. ಸೊ ಲೊಕೇಶನ್ಗೆ ರೀಚ್ ಔಟ್ ಆಗಿದ್ದೀನಿ. ಈ ಲೊಕೇಶನ್ ಬಂದ್ಬಿಟ್ಟು ಹೊಸಕೋಟೆಯಲ್ಲಿರೋದು. ಸೊ ಇಲ್ಲಿ ಸ್ವಲ್ಪ ಐಟಮ್ಸ್ ಇದೆ. ಇಲ್ಲಿ ಲೋಡ್ ಮಾಡಿ ನಮ್ಮ ಗಾಡಿ ಬರುತ್ತೆ, ಇಲ್ಲಿಂದ ಲೋಡ್ ಮಾಡಿ ಕಳಿಸಿ. ಸೊ ಅಲ್ಲಿಂದ ಚಿಕ್ಕ ತಿರುಪತಿಗೆ ಹೋಗಬೇಕು. ಯಾರೂ ಇಲ್ಲ, ಹುಡುಗರು ಒಬ್ಬನೇ ಇದ್ದೀನಿ. ಬಟ್ ಆಲ್ಸೋ ಒಬ್ಬ ಬರ್ತೀನಿ ಅಂತ ಹೇಳಿದ್ದಾನೆ, ಗೊತ್ತಿಲ್ಲ ಹೇಗೆ ಏನಂತ. ನೋಡಿ ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ಇಲ್ಲಿಂದ ಸ್ವಲ್ಪ ಕಳಿಸಿ, ಅಲ್ಲಿಂದ ಹೋಗಿ ಚಿಕ್ಕ ತಿರುಪತಿಯಲ್ಲಿ ಅಲ್ಲಿ ಗಾಡಿ ಬುಕ್ ಮಾಡಿ, ಅಲ್ಲಿಂದ ಒಂದು ಸ್ವಲ್ಪ ಐಟಮ್ಸ್ ಇದೆ. ಸೊ 2 ಇವೆಂಟ್ಸ್ ಆಗಿತ್ತು. ಒಂದು ಬಂದುಬಿಟ್ಟು ಎಂಗೇಜ್ಮೆಂಟು, ಸೊ ಇನ್ನೊಂದು ಬಂದುಬಿಟ್ಟು ನಾಮಕರಣ. ಸೊ ಆನ್ ಟೈಮ್ 2 ಮುಗಿಸಿದ್ದೆ. ಸ್ವಲ್ಪ ಎಂಗೇಜ್ಮೆಂಟ್ ಅದು ಇದು ಏನೇನೋ ಆಯಿತು. ಸೊ ಅದು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ.
ಜಾಸ್ತಿ ಕುಯ್ಯೋದು ಬೇಡ, ಕೆಲಸ ಮಾಡೋಣ. ಲೆಟ್ಸ್ ಗೋ. ಎಲ್ಲರೂ ಹೇಳ್ತಾರೆ ಏನಂತ ಗೊತ್ತಾ, ನಿಮ್ಗೇನು ಗುರು ಈವೆಂಟ್ ಪ್ಲ್ಯಾನರ್ಸು ಎಲ್ಲ ಒಂದು ಡೆಕೋರೇಟ್ ಮಾಡ್ತೀರಾ, ನಿಮ್ಗೇನೋ ಪ್ರಾಬ್ಲಮ್ಸ್ ಇರೋಲ್ಲ, ದುಡ್ಡು ನೋಡ್ತೀರಾ, ಒಂದು ಈವೆಂಟ್ ಮಾಡಿದ್ರೆ ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ಅಂತ. ಬಿಹೈಂಡ್ ದ ಸೀನ್ ಯಾರಿಗೂ ಗೊತ್ತಿರಲ್ಲ, ಯಾರಿಗೂ ಗೊತ್ತಿರಲ್ಲ. ಬಿಹೈಂಡ್ ದ ಸೀನ್ ಏನು ಗೊತ್ತಾ, ನಾವು ತುಂಬ ಚೆನ್ನಾಗಿ ಈವೆಂಟ್ಸ್ ಮಾಡಿಕೊಟ್ಟಿರ್ತೀವಿ, ಎಲ್ಲ ರೆಡಿ ಮಾಡಿಕೊಟ್ಟಿರ್ತೀವಿ. ಕಸ್ಟಮರ್ಸ್ ಏನು ಮಾಡ್ತಾರೆ ಗೊತ್ತಾ, ಈವೆಂಟ್ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅದು ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ಗಲೀಜು ಮಾಡೋದು ಮಾತ್ರ ಮರೆಯೋದಿಲ್ಲ. ಸೊ ಇದನ್ನೆಲ್ಲ ಕ್ಲೀನ್ ಮಾಡಿ ಇದೆಲ್ಲ ಎತ್ಕೊಂಡು ಹೋಗೋಷ್ಟರಲ್ಲಿ ನಮಗೆ ಗೊತ್ತು ನಮ್ಮ ಕಷ್ಟ ಏನು ಎತ್ತ ಹೇಗೆ ಅಂತ. ಸೊ ನಾನು ಇದರಿಂದ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಈವೆಂಟ್ ಪ್ಲಾನರ್ಸ್ ಯಾರೂ ಕೋಟ್ಯಾಧಿಪತಿ ಇರಲ್ಲ, ಯಾರೂ ಸುಖವಾಗಿ ಬಾಳ್ತಾರಲ್ಲ, ಸುಖವಾಗಿರೋದಿಲ್ಲ. ದೇ ವಿಲ್ ಹ್ಯಾವ್ ಸಮ್ ವಾಟ್ ಇಸ್ ದಟ್ ಏನು ಹೇಳ್ತಾರೆ, ಅವ್ರಿಗೂ ಕಷ್ಟ ಇರುತ್ತೆ, ಅವರು ಮಾಡೋದು ತುಂಬ ತಲೆನೋವು ಇರುತ್ತೆ. ಒಂದು ಈವೆಂಟ್ ಮುಗಿಯೋದಕ್ಕೆ ಎಷ್ಟೊತ್ತಾಗುತ್ತೆ ಏನು ಎತ್ತ ಅಂತ ತುಂಬ ಇರುತ್ತೆ. ಸೊ ನಾನೊಂದು ಏನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದು ನಾನೇನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಂತಂದರೆ, ಒಬ್ರ ಹತ್ರ ಏನಾದರೂ ಒಪ್ಸಿದ್ದೀರಾ ಅಂದರೆ ಸ್ವಲ್ಪ ಹಂಬಲಾಗಿರೋದಕ್ಕೆ ಟ್ರೈ ಮಾಡಿ. ಸೊ ನನಗೆ ಈ ಕಸ್ಟಮರ್ ಬಂದುಬಿಟ್ಟು ಸ್ಟಾರ್ಟಿಂಗ್ ಒಪ್ಸ್ಬೇಕಾದ್ರೆ ತುಂಬ ಹಂಬಲಾಗಿದ್ದರು. ಆಮೇಲೆ ಹೋಗ್ತಾ ಬೇರೆ ಮಾತುಗಳು ಮಾತಾಡೋದು, ಅದೆಲ್ಲ ಇರಲಿ, ಏನು ಮಾಡೋಕ್ಕಾಗೋದಿಲ್ಲ. ಈವೆಂಟ್ಸ್ ಅಂದಮೇಲೆ ಅದೆಲ್ಲ ಆಗ್ತಾ ಇರುತ್ತೆ, ಕಸ್ಟಮರ್ ಅಂದಮೇಲೆ ಎವ್ರಿಥಿಂಗ್ ವಿಲ್ ಬಿ ದೇರ್. ಸೊ ಇದರಲ್ಲಿ ನಾನು ಏನೇನು ತೊಗೊಂಬಂದಿದ್ದೆ, ಏನೇನು ಮಾಡಿದೆ ಅಂತ ನಿಮ್ಗೆ ಹೇಳ್ತೀನಿ. ಸೊ ಕಂಪ್ಲೀಟ್ಲಿ ಹಾಲ್ ಬಂದುಬಿಟ್ಟು ಫುಲ್ಲು ಖಾಲಿ ಇತ್ತು. ಇದನ್ನು ಫಿಲ್ ಮಾಡಿಸೋದಕ್ಕೆ ಹೇರ್ ಕೂಲರ್ ನಮ್ಮದೇ ಮ್ಯಾಟ್, ಆ್ಯಂಡ್ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ, ಇದು ಬಂದುಬಿಟ್ಟು ಅದು ಚೇರ್ದು ಕ್ಲಾತು. ಸೊ ಅದು 70 ಕ್ಲಾತ್ಸ್ ಇದನ್ನೆಲ್ಲ ನಮ್ಮದೇ. ಇಲ್ಲಿ ಒಂದು ಸ್ಟೇಜ್ ಇರಲಿಲ್ಲ, ಐ ಅರೇಂಜ್ಡ್ ಎವ್ರಿಥಿಂಗ್, ಎಲ್ಲ ಹಾಕ್ಕೊಟ್ಟಿದ್ದೆ, ಎಲ್ಲ ಮಾಡಿದ್ದೆ. ಬಟ್ ಐ ಡೋಂಟ್ ನೋ, ಕಸ್ಟಮರು ಲಾಸ್ಟಾಗಿ ಏನೇನೋ ಮಾತಾಡಿದ್ರು, ಏನೇನೋ ಹೇಳಿದ್ರು, ದಟ್ ಇಸ್ ಫೈನ್, ಅದೆಲ್ಲ ಬೇಡ. ಕಸ್ಟಮರು ಈವೆಂಟು ಅದು ಇದು ಅಂತಂದಮೇಲೆ ತುಂಬ ನಡೀತಾ ಇರುತ್ತೆ, ತುಂಬ ಆಗ್ತಾ ಇರುತ್ತೆ. ಸೊ ಇದ್ರ ಔಟ್ಪುಟ್ಟು ನಿಮಗೆ ಫೈನಲಾಗಿ ನಾನು ಹಾಕ್ತೀನಿ, ಹೇಗೆ ಬಂದಿದೆ ಏನು ಎತ್ತ ಅಂತಂದ್ಬಿಟ್ಟು. ನನಗೆ ಗೊತ್ತಿಲ್ಲ ಚೆನ್ನಾಗಿದೆಯೋ ಹೇಗೆ ಏನು ಅಂತಂದ್ಬಿಟ್ಟು, ನೀವೇ ನೋಡಿ ಕಮೆಂಟ್ ಮಾಡ್ತಿರೋ ಹೇಳ್ತಿರೋ ಹೇಗೆ ಏನು ಎತ್ತ ಅಂತಂದ್ಬಿಟ್ಟು ನೀವೇ ಹೇಳಬೇಕು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾನೇನಾದರೂ ಚೇಂಜಸ್ಸು ನಾನೇನಾದ್ರು ಅಪ್ಡೇಟ್ ಮಾಡಬೇಕಿತ್ತು, ಇನ್ ಕೇಸ್ ನಂದೇನಾದರೂ ಮಿಸ್ಟೇಕ್ ಇದೆ ಅಂತಂದರೆ ಇದರಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ, ಪ್ಲೀಸ್ ಹೇಳಿ, ಪ್ಲೀಸ್. ನಾನು ಸ್ವಲ್ಪ ಅದರಲ್ಲಿ ವರ್ಕೌಟ್ ಮಾಡ್ತೀನಿ. ಫೈನ್, ಇವಾಗೆಲ್ಲ ಡಿಸ್ಮೆಂಟಲ್ ಮಾಡೋಣ. ಸೊ ಒಂದು 5 ನಿಮಿಷದಲ್ಲಿ ಎಲ್ಲ ಡಿಸ್ಮೆಂಟಲ್ ಮಾಡಿ ನಿಮ್ಗೆ ಯಾವುದಾದ್ರು ಏನೇನು ಹೇಗೆ ಏನು ಅಂತಂದ್ಬಿಟ್ಟು ಹೇಳ್ತೀನಿ. ಸೊ ಇಲ್ಲಿಂದ ನಾನು ಹೇಳಿರೋಗಿ ಇಲ್ಲಿಂದ ಚಿಕ್ಕ ತಿರುಪತಿಗೆ ಹೋಗಬೇಕು. ಸೊ ಅಲ್ಲೊಂದು ಸ್ವಲ್ಪ ಐಟಮ್ ಇದೆ, ನಾಮಕರಣ, ಅದು ತೋರಿಸ್ತೀನಿ, ಅದು ಹೇಗೆ ಬಂತು ಹೇಗೆ ಅಂತ ಹೇಳ್ತೀನಿ. ಅದೆಲ್ಲ ಫೈನ್, ಅದೇನು ಇಶ್ಯೂಸ್ ಇಲ್ಲ. ಇದೊಂದು ಸ್ವಲ್ಪ ಇಶ್ಯೂಸ್ ಇತ್ತು. ಕಿರಣ್ ಬನ್ನಿ. ಗಾಡಿ ಲೋಡಾಗಿ ಹೋಗ್ತಾ ಇದೆ. ಸೊ ಗಾಡಿ ಲೋಡ್ ಮಾಡಿದ್ದಾಯಿತು, ಗಾಡಿನ ಓಡ್ತು. ಸೊ ಹೊಸಕೋಟೆಯಿಂದ ಕೊಡಿಗೆಹಳ್ಳಿಗೆ ಗಾಡಿ ಹೋಗಿ ಹೊರಡಿದೆ. ಗಾಡಿ ಯಾಕೋ ಸೈಟ್ ಮಾಡ್ತಾಯಿದೆ. ಅವೆಲ್ಲ ಕರೆಕ್ಟಾಗಿ ಬಂತಪ್ಪ, ಯಾಕೋ ಸೈಟ್ ಮಾಡ್ತಿದ್ದೆ. ಹಾಂ, ಸೊ ಹೊಸಕೋಟೆಯಿಂದ ಕೊಡಿಗೆಹಳ್ಳಿಗೆ ಗಾಡಿ ಹೊರಟಿದೆ, ಎಲ್ಲ ಲೋಡ್ ಮಾಡಿಕೊಂಡು. ಒಬ್ಬನೇ ಎತ್ತಿ ಇಳಿಸಿ ಹಾಕಿ, ಅಪ್ಪ ಈವೆಂಟ್ ಪ್ಲಾನರ್ಸ್ ಎಲ್ಲ ಒಂದು ರೇಂಜಿಗೆ ಅಂತಾರೆ. ಕಷ್ಟನೂ ಇದೆ, ಅದು ತಕ್ಕನಂಗೆ ದುಡ್ಡು ಇದೆ, ಇಲ್ಲ ಅಂತ ಹೇಳ್ತೇನೆ. ಸೊ ನಾನು ಹೊರಟಿದ್ದೀನಿ ಚಿಕ್ಕ ತಿರುಪತಿ ಕಡೆಗೆ. ಇನ್ನೊಂದು 30 ಮಿನಿಟ್ಸ್ ಜರ್ನಿ ಅಂತ 30 ಮಿನಿಟ್ಸ್ ಡ್ರೈವು.
ಇಲ್ಲಿಂದ ಒಂದು 20-50 ಕಿಲೋಮೀಟರ್ಸನ್ನು ತೋರಿಸ್ತಾ ಇದೆ. ಸೊ ಇಲ್ಲಿ 2 ಗಂಟೆ ಆಯಿತು, 2:45 ಆಗಿದೆ. ಸೊ ಅಲ್ಲಿಗೆ ಹೊರಟು ಅಲ್ಲಿಗೆ ಹೋಗಿ ಎಲ್ಲ ಲೋಡ್ ಮಾಡಿ ಎಲ್ಲ ಹಾಕಿ ಕಳಿಸೋ ಅಷ್ಟರಲ್ಲಿ 4 ಗಂಟೆ ಹಾಗೆ ಆಗುತ್ತೆ. ಮಿನಿಮಮ್ 1 ಅವರ್ 1.5 ಅವರ್ ಬೇಕೇ ಬೇಕು. ಸೊ ಎಲ್ಲ ಲೋಡ್ ಮಾಡಿ ಮನೆಗೆ ಹೋಗಿ ಏರ್ಸ್ ಎಲ್ಲ ಒಂಥರ ಇದೆ, ಏರ್ಸ್ ಎಲ್ಲ ಬೆಳಗೋಗ್ಬಿಟ್ಟಿದೆ ಚೆನ್ನಾಗಿದೆ ಈಗ. ಸೊ ಎಲ್ಲನೂ ಟೇಕೌಟೆಲ್ಲ ಮಾಡಿಸಿ ನಿಮಗೆ ನಾನು ಲೊಕೇಶನ್ನಲ್ಲಿ ಸಿಗುತ್ತೀನಿ. ಹೊರಡೋಣ ಬನ್ನಿ. ಲಾರಿ ಬೋಳಿ ಮಗ ನೋಡ್ರಿ ಬರ್ತಾ ಇದ್ದಾನೆ ಅಂತ ಬಂದ್ಬಿಡ್ರೋಣ ಎದೆ ಮೇಲೆ. ಯಾಕೆ ಎದೆ ಮೇಲೆ ಬಂದ್ಬಿಡಿ. 1 hour later. ಫೈನಲಿ ಇನ್ನೊಂದು ಲೊಕೇಶನ್ ರೀಚ್ ಆಗಿದ್ದೀನಿ. ಆ್ಯಕ್ಚುಲಿ ಕುತ್ಕೊಂಡು ಗಾಡಿ ಬುಕ್ ಮಾಡೋಕ್ಕೆ ಟ್ರೈ ಮಾಡಿದೆ. ಏನೋ ಲೊಕೇಶನ್ಗೆ ಗಾಡಿನೇ ಬುಕ್ ಆಗ್ತಾಯಿಲ್ಲ. ಏನು ಮಾಡೋದು ಅಂತ ಗೊತ್ತಿಲ್ಲ. ಬಟ್ ಇಲ್ಲಿ ಅಷ್ಟು ಐಟಮ್ಸ್ ಇಲ್ಲ. ಸೊ ಇಲ್ಲೊಂದು 2 ಸ್ಕ್ರೀನ್ಸ್ ಇದೆ, ವೈಟ್ ಸ್ಕ್ರೀನ್ ಇದೆ ಆ್ಯಂಡ್ ಸ್ವಲ್ಪ ಪ್ರಾಪ್ಸ್ ಐಟಮ್ಸ್ ಇದೆ ಅಷ್ಟೇ. ಬಿಟ್ಟರೆ ಇನ್ನೊಂದು 2 ಸ್ಟ್ಯಾಂಡ್ಸ್ ಇದೆ. ಸೊ ಪ್ಲ್ಯಾನ್ ಏನಂದರೆ ಗಾಡಿ ಬುಕ್ ಮಾಡಿ ಎಲ್ಲ ತೊಗೊಂಡೋಗೋಣ ಅಂದ್ಕೊಂಡೆ ಪೋಟರು. ಸೊ ಫೋಟೋಸ್ ಇಲ್ಲ, ಅದು ಬುಕ್ ಆಗ್ತಾಯಿಲ್ಲ. ನಿಮ್ಗೆ ಸೌಂಡ್ ಕೇಳಿಸ್ತಾ ಇರುತ್ತೆ, ಪಕ್ಷಿಗಳ ಸೌಂಡು. ಸೊ ನೇಚರ್ ಹೇಗಿದೆ ಅಂದರೆ ನಿಜ ವಾವ್ ಅಂತಿದೆ. ಬೆಂಗಳೂರಲ್ಲಿ ಡಸ್ಟು, ಗಾಡಿ ಸೌಂಡು, ತಿರ್ಗಾ ಏರ್ ಪೊಲ್ಯೂಷನು, ಬಿಸಿಲು, ಒಂದು ನೆರಳಿಲ್ಲ, ಒಂದು ಗಿಡ ಇಲ್ಲ. ಇದೇ ಗಿಡ ಬಟ್ ಅಷ್ಟು ಇಲ್ಲದೆ ಇರೋ ಒಂದು ಜಾಗದಲ್ಲಿ ಬದುಕ್ತಾ ಇದ್ದು ಈ ಥರ ಪೀಸಾಗಿರೋ ಜಾಗದಲ್ಲಿ ಬಂದು ಕೂತ್ಕೊಂಡ್ರೆ ವಾವ್ ಅನಿಸುತ್ತೆ. ನೀವೇ ನೋಡಿ, ಫುಲ್ಲು ಸುತ್ತ ಗಿಡ ಇದೆ, ಸುತ್ತಮುತ್ತ ಫುಲ್ಲು ಗಿಡ ಇದೆ. ಹೆಂಗಿದೆ ಜಾಗ ಅಂದರೆ ನೆರಳಿಗೆ ಮಲ್ಕೊಂಬಿಡ್ಬೋದು ಅನಿಸುತ್ತೆ. ನಾನು ಬೆಳಗಿನ ಕೆಲಸ ಮಾಡಿ ಫುಲ್ ಸ್ಟ್ರೆಸ್ ಆಗಿಬಿಟ್ಟಿದ್ದೀನಿ. ಸೊ ಈ ಗಾಳಿಗೆ, ಈ ನೆರಳಿಗೆ ಫುಲ್ ಫಿದಾ. ಸರಿ, ಓಕೆ, ಎಲ್ಲ ಐಟಮ್ ಎತ್ಕೊಂಡು ಸಿಗ್ತೀನಿ. ಸೊ ಏನಾಯಿತು ಅಂದರೆ ಎಲ್ಲ ತೊಗೊಂಡು ಹೊರಟಿದ್ದೀನಿ, ಕಾಲ್ ಬಂತು. 1 eternity later. ಆ್ಯಕ್ಚುಲಿ ನಾನು ಅಲ್ಲಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಮನೆಗೆ ಬಂದು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಸೀನ್ ಆಯಿತು, ಅದಕ್ಕೋಸ್ಕರ ಅಲ್ಲಿ ಸ್ವಲ್ಪ ಟೆನ್ಷನ್ಗೆ ಮಾಡೋಕ್ಕಾಗಲಿಲ್ಲ. ಸೊ ಚಿತ್ರದುರ್ಗಕ್ಕೆ ಹೋಗ್ತೀನಿ ಅಂತ ವೀಡಿಯೋಗೆ ಅಂದರೆ ಹೇಳಿ ಹೊರಟೆ. ಅಲ್ಲಿ ಹೊರಟ್ಮೇಲೆ ಎಲ್ಲ ಡಿಸ್ಕೌಂಟಲ್ಲಿ ಮಾಡಾದ್ಮೇಲೆ ಗಾಡಿ ಬುಕ್ ಮಾಡೋಕ್ಕೆ ಟ್ರೈ ಮಾಡಿದೆ. ಎಷ್ಟು ಗಾಡಿ ಬುಕ್ ಮಾಡೋದಕ್ಕೆ ಆಗಲೇ ಇಲ್ಲ. ಸೊ ಏನು ಮಾಡಿದೆ ಅಂದರೆ ಗಾಡಿ ಬುಕ್ ಆಗದಿರೋ ಕಾರಣ ಸ್ಕ್ರೀನು ಸ್ವಲ್ಪ ಪ್ರಾಪ್ಸ್ ಎಲ್ಲ ತೊಗೊಂಡು ಕಾರಲ್ಲೇ ಹಾಕ್ಕೊಂಡು ಬಂದೆ ಏನೋ ಒಂದು ಅಂತ. ಆಮೇಲೆ ಸ್ಟ್ಯಾಂಡ್ಸ್ ಎಲ್ಲ ತೆಗ್ದು ಅಲ್ಲೇ ಇಟ್ಟು ಬಂದಿದ್ದೀನಿ. ಅದಿನ್ನ ಏನಾಗುತ್ತೋ ಗೊತ್ತಿಲ್ಲ. ನನಗೆ ಒಂದೊಂದು ಐಟಮ್ಸ್ ಅಲ್ಲೇ ಬಿಟ್ಟು ಬಂದರೆ ಟೆನ್ಷನ್ಸ್ ಇರುತ್ತೆ, ಏನಾಗ್ಬಿಡುತ್ತೋ ಏನೋ ಅಂತ. ಬಟ್ ನೋ ವರೀಸ್, ಅಲ್ಲಿರೋ ಹಾಲ್ನ ಒಂದು ಓನರ್ದು ನಂಬರ್ ತೊಗೊಂಡು ಬಂದಿದ್ದೀನಿ. ಸೊ ನೋ ವರೀಸ್ ಅಂದ್ಕೊಳ್ತೀನಿ. ಎವ್ರಿಥಿಂಗ್ ವಿಲ್ ಬಿ ಇನ್ ದ ಸೇಫರ್ ಹ್ಯಾಂಡ್. ಸೊ ಸೇಫರ್ ಹ್ಯಾಂಡಲ್ಲಿ ಇರುತ್ತೆ. ಸೊ ಎಲ್ಲ ಆಯಿತು, ಬಂದಿದ್ದೀನಿ. ಈಗ ಏರ್ ಕಟ್ಗೆ ಹೋಗಬೇಕು. ಸೊ ಹೊರಡ್ತೀನಿ, ವ್ಲಾಗ್ ಇಲ್ಲೇ ಮುಗಿಸ್ತೀನಿ. ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆಯೋ ಇಲ್ವೋ ಏನಂತ ಗೊತ್ತಿಲ್ಲ. ಇಫ್ ಇನ್ ಕೇಸ್ ಏನಾದರೂ ಚೇಂಜಸ್ ಮಾಡ್ಕೋಬೇಕು, ಇಲ್ಲ ಏನಾದರೂ ಕರೆಕ್ಷನ್ಸ್ ಮಾಡ್ಕೋಬೇಕು, ಇಲ್ಲ ನಾನು ಮಾತಾಡೋದ್ರಲ್ಲಿ ತಪ್ಪಿದ್ರೆ ಏನಾದರೂ ಇದ್ದರೆ ಲೆಟ್ ಮೀ ನೋ ಒಂದು ಕಮೆಂಟ್ ಸೆಕ್ಷನ್. ಲೈಕ್ ಕಮೆಂಟ್ಸ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ಅಷ್ಟೇ, ಎವ್ರಿಥಿಂಗ್ ಈಸ್ ಗೋಯಿಂಗ್ ಆನ್ ವೆಲ್, ಗುಡ್, ಫೈನ್. ನೆಕ್ಸ್ಟು ವ್ಲಾಗು ನನ್ನ ಆಫೀಸ್ ಏನೇನಾಗಿದೆ, ಯಾವ ಥರ ಹೋಗ್ತಾ ಇದೆ, ಏನೇನು ಆಯ್ತಾ ಅಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸೊ ಅಷ್ಟು ಬೇಗ ಅದು ಬರುತ್ತೆ. ಸೊ ಏನೇನು ಮಾಡ್ತಾಯಿದ್ದೀನಿ, ಏನೇನು ತೊಗೊಂಡಿದ್ದೀನಿ, ಏನೇನು ಆಗ್ತಾಯಿದೆ, ಏನು ಹೋಗ್ತಾ ಇದೆ, ಅಪ್ಡೇಟ್ಸ್ ಆಫ್ ಮೈ ಈವೆಂಟ್ಸ್, ಎವ್ರಿಥಿಂಗ್. ಸೊ ಯಾ, ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಲಾಟ್ಸ್ ಆಫ್ ಲವ್. ಬಾಯ್, ಮತ್ತೆ ಸಿಗೋಣ.